ಸೊ ಈ ಅರ್ಥಕ್ವೇಕ್ ವೇವ್ಸ್ ಏನ್ ಜನರೇಟ್ ಆಗುತ್ತೆ, ಸೊ ಇವುಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ಸ್ ಇದೆ. ದಿಸ್ ಇಸ್ ಅಗೇನ್ ಇಂಪಾರ್ಟೆಂಟ್ ಫ್ರಮ್ ದ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಬೋತ್. ಲೆಟ್ಸ್ ಸೇ ಈಗ ಇಲ್ಲಿ ಫೋಕಸ್ ಇದೆ, ಇಲ್ಲಿ ನಿಮ್ಗೆ ಅರ್ಥಕ್ವೇಕ್ ವೇವ್ಸ್ ಜನರೇಟ್ ಆಗಿದೆ. ಓಕೆ, ಸೊ ಒಳಗಡೆ ಅರ್ತ್ ಕ್ರಸ್ಟ್ ಅಲ್ಲಿ ಮೂವ್ ಆಗುವಂತ ಅರ್ಥಕ್ವೇಕ್ ವೇವ್ಸ್ಗೆ ನಾವು ಬಾಡಿ ವೇವ್ಸ್ ಅಂತ ಕರಿತೀವಿ. ಬೇಸಿಕಲಿ ಇಟ್ಸ್ ಅರ್ತ್ಸ್ ಬಾಡಿ ಒಳಗಡೆ ಫಾರ್ಮ್ ಆಗಿರೋ ವೇವ್ಸ್ ಬಾಡಿ ವೇವ್ಸ್ ಅಂತ ಕರಿತೀವಿ. ಯಾವಾಗ ಈ ಬಾಡಿ ವೇವ್ಸ್ ಸರ್ಫೇಸ್ ಬರ್ತಾವಲ್ಲ, ಸರ್ಫೇಸ್ ಅಲ್ಲಿ ಯು ಹ್ಯಾವ್ ಸರ್ಫೇಸ್ ಸ್ಮಾಲ್ ಸರ್ಫೇಸ್ ರಾಕ್ಸ್ ಎಲ್ಲ ಇರ್ತಾವಲ್ಲ, ಅಂಡ್ ನೆಕ್ಸ್ಟ್ ಡೆನ್ಸಿಟಿ ಆಫ್ ದ ಅಟ್ಮಾಸ್ಫಿಯರ್ ಡೆನ್ಸಿಟಿ ಇಸ್ ವೆರಿ ಲೋ. Atmosphere of the earth crust is high. The waves are moving from high density medium to low density medium. ಇಲ್ಲಿ ಏನಾಗುತ್ತೆ, ದ ವೇವ್ ಲೆಂತ್ ಅಥವಾ ಫ್ರೀಕ್ವೆನ್ಸಿ ಆಫ್ ದ ವೇವ್ಸ್ ಚೇಂಜ್ ಆಗುತ್ತೆ. ನೀವು ಸ್ಕೂಲಲ್ಲಿ ಓದಿದ್ರಿ ದಟ್ ವೇವ್ ಒಂದು ಮೀಡಿಯಂ ಇನ್ನೊಂದು ಮೀಡಿಯಂ ಟ್ರಾವೆಲ್ ಆಗುವಾಗ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ, ಅದು ವೇವ್ ಲೆಂತ್ ಚೇಂಜ್ ಆಗುತ್ತೆ. ಸೊ ಯಾವಾಗ ಈ ಬಾಡಿ ವೇವ್ಸ್ ಸರ್ಫೇಸ್ ರಾಕ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ತವೋ ಅವಾಗ ಅದರ್ ಟೈಪ್ಸ್ ಆಫ್ ವೇವ್ಸ್ ಕ್ರಿಯೇಟ್ ಆಗುತ್ತೆ. ಅವಕ್ಕೆ ನಾವು ಸರ್ಫೇಸ್ ವೇವ್ಸ್ ಅಂತ ಕರಿತೀವಿ. ಅಂದ್ರೆ ಈಗ ಲೆಟ್ಸ್ ನಾನು ಎಪಿಸೆಂಟರ್ ಮೇಲೆ ನಿಂತಿದ್ದೆ ಅನ್ಕೊಳ್ಳಿ, ಫೋಕಸ್ ಇಂದ ಬಂದ ಮೇಲೆ ಆ ವೇವ್ಸ್ when they react with surface rocks, they create different kinds of waves called as surface waves. ಅವು ಹಿಂಗ್ ಟ್ರಾವೆಲ್ ಆಗ್ತಾವಾಗ ಆನ್ ದ ಸರ್ಫೇಸ್ ಹಾರಿಜಾಂಟಲಿ. ಸೊ ಈ ವರ್ಟಿಕಲ್ ಆಗಿ ಬರುತ್ತೆ ಅನ್ಕೊಳ್ಳಿ, ಇದೆಲ್ಲ ಮೂವ್ ಆಗಿ ಬರ್ತಾವಲ್ಲ, ಇವಾಗ ಇಲ್ಲಿ ಸರ್ಫೇಸ್ ಮೇಲೆ ಡಿಫ್ರೆಂಟ್ ವೇವ್ಸ್ ಕ್ರಿಯೇಟ್ ಆಗ್ತವೆ. ಸೊ ಇಂಟ್ರಾಕ್ಷನ್ ವಿತ್ ಡಿಫ್ರೆಂಟ್ ಪಾರ್ಟಿಕಲ್ಸ್ ಕ್ಯಾನ್ ಕ್ರಿಯೇಟ್ ನ್ಯೂ ಕೈಂಡ್ಸ್ ಆಫ್ ವೇವ್ಸ್. ಸೊ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. What if I say that the voice that you can hear is not your real voice? ನೀವು ನಿಮ್ಮ ವಾಯ್ಸ್ ನ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ? ಕರೆಕ್ಟ್? ಇಲ್ಲ ಬೈ ಮಿಸ್ಟೇಕ್ ಆಗಿ ಫ್ರೆಂಡ್ ಯಾವ್ದೋ ವಿಡಿಯೋ ಮಾಡಿರ್ತಾರೆ, ಅದರಲ್ಲಿ ನಿಮ್ ವಾಯ್ಸ್ ಇರುತ್ತೆ, ಯಾವ ವಾಯ್ಸು ಅಂತ ಅನ್ಸಿರುತ್ತೆ. ಕರೆಕ್ಟಾ? ಕರೆಕ್ಟ್ ಅನ್ಸಿದೇನಾ ಆ ಥರ? ಅಥವಾ ನೀವೇ ರೆಕಾರ್ಡ್ ಮಾಡ್ಕೊಂಡಿರ್ಬೋದು, ಮೇ ಬಿ ಸಾಂಗ್ ಆಡಿ ಅಥವಾ ಇನ್ನೇನೋ ಮಾಡಿ. ಕರೆಕ್ಟ್? ಆ ವಾಯ್ಸ್ ನಿಮ್ಗೆ ಹೆಂಗ್ ಕೇಳುತ್ತಲ್ಲ ಅದೇ ತರ ವಾಯ್ಸ್ ಇರುತ್ತಾ, ಬೇರೆ ಇರುತ್ತಾ? ಬೇರೆ ಇರುತ್ತಾನೆ. ಆ ವಾಯ್ಸ್ ನಿಮ್ಗೆ ಇಷ್ಟ ಆಗತ್ತಾ? ವಾಟ್ ಇಫ್ ಐ ಸೇ ಇನ್ ರಿಯಾಲಿಟಿ ದಟ್ ಈಸ್ ಯುವರ್ ರಿಯಲ್ ವಾಯ್ಸ್? ನೀವು ರೆಕಾರ್ಡ್ ಮಾಡ್ಕೊಂಡು ಏನ್ ಕೇಳ್ತಿರಲ್ಲ ಅದೇ ನಿಮ್ ರಿಯಲ್ ವಾಯ್ಸು. ಅದೇ ವಾಯ್ಸ್ ನಿಮ್ ಫ್ರೆಂಡ್ಸಿಗೂ ಕೇಳೋದು, ಇಡೀ ವರ್ಲ್ಡ್ಗೆ ನಿಮ್ ವಾಯ್ಸ್ ಅದೇ ಅಂತಾನೆ ಗೊತ್ತಿರೋದು. ನಿಮಗ್ ಕೇಳ್ತಿದ್ದಲ್ಲ, ನನಗೆ ನನ್ನ ವಾಯ್ಸ್ ಏನ್ ಕೇಳುತ್ತಲ್ಲ, ಪರ್ಸೀವ್ ಆಗುತ್ತಲ್ಲ ನರ್ವಸ್ ಸಿಸ್ಟಮ್ಗೆ, ದಟ್ ಈಸ್ ನಾಟ್ ಮೈ ರಿಯಲ್ ವಾಯ್ಸ್. ಅರ್ಥ ಆಯ್ತಾ? ಸೊ ನೀವು ಫಸ್ಟ್ ಟೈಮ್ ನಿಮ್ ರೆಕಾರ್ಡೆಡ್ ವಾಯ್ಸ್ ಕೇಳಿದಾಗ ಕೆಟ್ಟದಾಗಿದೆ ಅಂತ ಅನ್ಸಿರುತ್ತೆ. ಕರೆಕ್ಟ್? ಬಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ದಟ್ ಈಸ್ ಯುವರ್ ರಿಯಲ್ ವಾಯ್ಸ್. ಯಾಕೆ ಅಂದ್ರೆ ನಮ್ಮ ನರ್ವಸ್ ಸಿಸ್ಟಮ್ ಪರ್ಸೀವ್ ಆಗೋ ವಾಯ್ಸ್ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಟೂ ಸೌಂಡ್ ವೇವ್ಸ್. ಇಲ್ಲಿಂದ ಇಲ್ಲಿಗೆ ಹೋಗೋದು. ಓಕೆ, ಇಲ್ಲಿಂದ ನನ್ನ ಬೋನ್ಸ್ ಥ್ರೂ ಇಲ್ಲಿಗೆ ಹೋಗೋದು ಒಳಗಡೆಯಿಂದ. ಓಕೆ, ಇಲ್ಲಿ ಏನು ಪರ್ಸೀವ್ ಆಗುತ್ತಲ್ಲ ಅದು ಈ ವೇವ್ ಎರಡು ಮಿಕ್ಸ್ ಆಗಿ ನ್ಯೂ ಫ್ರೀಕ್ವೆನ್ಸಿ ಆಫ್ ವೇವ್ಸ್ ಕ್ರಿಯೇಟ್ ಆಗುತ್ತೆ. ಆ ಫ್ರೀಕ್ವೆನ್ಸಿ ನನ್ನ ನರ್ವಸ್ ಸಿಸ್ಟಮ್ಗೆ ಪರ್ಸೀವ್ ಆಗೋದು, ಇದು ವಾಯ್ಸು ಅಂತ. ಈಗ ನಿಮ್ ಫ್ರೆಂಡ್ಸಿಗೆ ಕೇಳ್ತಿರೋ ವಾಯ್ಸ್ ಓನ್ಲಿ ಈ ವಾಯ್ಸ್ ಅಷ್ಟೇನೆ. ದಿಸ್ ಈಸ್ ಯುವರ್ ರಿಯಲ್ ವಾಯ್ಸ್. ನೀವು ರೆಕಾರ್ಡ್ ಮಾಡ್ಕೊಂಡಾಗ್ಲೂ ಅಷ್ಟೇನೆ ರೆಕಾರ್ಡರ್ಗೆ ಓನ್ಲಿ ಈ ವೇವ್ಸ್ ಅಷ್ಟೇ ಹೋಗುತ್ತೆ. ಅದು ಕೇಳಿದಾಗ ನಿಮ್ಗೆ ಏನಿರುತ್ತಲ್ಲ ಅದೇ ನಿಮ್ ರಿಯಲ್ ವಾಯ್ಸ್. ದಿಸ್ ವಾಯ್ಸ್, ದ ಸೌಂಡ್ ವೇವ್ಸ್ ದಟ್ ಕಮ್ಸ್ ಫ್ರಮ್ ಹಿಯರ್. ಓಕೆ, ಸೊ ಇದು ಫಸ್ಟ್ ಟೈಮ್ ಕೇಳಿದಾಗ ಒಂದು ವಾಯ್ಸ್ ಹಿಂಗಿದೇನ ಅಂತ ಅನ್ಸುತ್ತೆ, ಬಟ್ ದಟ್ಸ್ ಯುವರ್ ರಿಯಲ್ ವಾಯ್ಸ್. ಸೊ ಇಲ್ಲೂ ಟೂ ವೇವ್ಸ್ ಯಾವಾಗ ಇಂಟ್ರಾಕ್ಟ್ ಆಗ್ತಾವ ಅಥವಾ ಒನ್ ವೇವ್ ಅನದರ್ ಡಿಫ್ರೆಂಟ್ ಡೆನ್ಸಿಟಿ ಇರೋ ಮೀಡಿಯಂಗೆ ಇಂಟ್ರಾಕ್ಟ್ ಆದಾಗ ಡಿಫ್ರೆಂಟ್ ಸೆಟ್ ಆಫ್ ವೇವ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ನಾವು ಸಿಸ್ಮಿಕ್ ವೇವ್ಸ್ ಅಲ್ಲಿ ಬಾಡಿ ವೇವ್ಸ್ ಅಂಡ್ ಸರ್ಫೇಸ್ ವೇವ್ಸ್ ಅಂತ ಎರಡು ತರ ಇದೆ. ಅದರಲ್ಲೂ ಮತ್ತೆ ಸಬ್ ಟೈಪ್ಸ್ ಇದೆ. ಬಾಡಿ ವೇವ್ಸ್ ಅಲ್ಲಿ ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್ ಅಂತ ಕರಿತೀವಿ. ದೆನ್ ಅಗೇನ್ ಸರ್ಫೇಸ್ ವೇವ್ಸ್ ಅಲ್ಲಿ ಲವ್ ವೇವ್ಸ್, ರೇಲೆ ವೇವ್ಸ್ ಅಂತ ಕರಿತೀವಿ.
ಓಕೆ, ಸೊ ಇವುಗಳ ಇಂಪ್ಯಾಕ್ಟ್ ಹೇಗಿರುತ್ತೆ ಅಂದ್ರೆ, ನಾವು ಲೆಟ್ಸ್ ಸೇ ಇಫ್ ದೀಸ್ ಆರ್ ಯುವರ್ ಅರ್ತ್ ಕ್ರಸ್ಟಲ್ ಬ್ಲಾಕ್ಸ್ ಅಂತ ಅಂದ್ರೆ ಒಂದು ರಾಕ್ ಅನ್ಕೊಳ್ಳಿ. ಈಗ ಈ ರಾಕ್ ಥ್ರೂ ಪಿ ವೇವ್ ಟ್ರಾವೆಲ್ ಆಯ್ತು ಅಂದ್ರೆ ಈ ರಾಕ್ ಈ ತರ ಮೂವ್ ಆಗುತ್ತೆ. ಇಂಪ್ಯಾಕ್ಟ್ ಆಫ್ ದ ವೇವ್ ಆನ್ ದ ಕ್ರಸ್ಟ್ ಅಥವಾ ಒಂದು ರಾಕ್. ಓಕೆ, ಸೊ ಈಗ ಇದ್ರ ಥ್ರೂ ಏನಾದ್ರೂ ಪಿ ವೇವ್ ಟ್ರಾವೆಲ್ ಆಯ್ತು ಅಂತಂದ್ರೆ ಈ ತರ ದಿಸ್ ವಿಲ್ ಮೂವ್ ಲೈಕ್ ದಿಸ್, ಅಲ್ಲಾಡುತ್ತೆ ಈ ತರ ಈ ತರ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಪ್ಯಾರಲ್ ಟು ದ ವೇವ್ ಮೂವ್ಮೆಂಟ್ ಟ್ರಾವೆಲ್ ಆಗುತ್ತೆ ಅಥವಾ ಮೂವ್ ಆಗುತ್ತೆ. ಇದಕ್ಕೆ ನಾವು ಟು ಅಂಡ್ ಫ್ರೋ ಮೋಷನ್ ಅಂತ ಕರಿತೀವಿ. ಸಿಮಿಲರ್ಲಿ ಇಫ್ ಸೆಕೆಂಡರಿ ವೇವ್ ಏನಾದ್ರೂ ಒಂದು ರಾಕ್ ಥ್ರೂ ಪಾಸ್ ಆದ್ರೆ ದಿಸ್ ವಿಲ್ ಮೂವ್ ಅಪ್ ಅಂಡ್ ಡೌನ್ ಪರ್ಪೆಂಡಿಕ್ಯುಲರ್ ಟು ದ ವೇವ್ ಮೂವ್ಮೆಂಟ್. ಇಟ್ ಮೂವ್ಸ್ ಲೈಕ್ ದಿಸ್, ಈ ತರ. ಇದಕ್ಕೆ ನಾವು ಲಾಂಜಿಟ್ಯೂಡಲ್ ವೇವ್ ಅಂತ ಕರಿತೀವಿ. ಇದಕ್ಕೆ ನಾವು ಟ್ರಾನ್ಸ್ವರ್ಸ್ ವೇವ್ ಅಂತ ಕರಿತೀವಿ. ಸ್ಕೂಲ್ ಡೇಸ್ ಓದಿ ನೆನಪಿದೆನಾ? ಲಾಂಜಿಟ್ಯೂಡಲ್ ವೇವ್, ಟ್ರಾನ್ಸ್ವರ್ಸ್ ವೇವ್. ಲಾಂಜಿಟ್ಯೂಡಲ್ ವೇವ್ ಪ್ಯಾರಲಲ್ ಮೂವ್ಮೆಂಟ್ ಇರುತ್ತೆ, ಟ್ರಾನ್ಸ್ವರ್ಸ್ ವೇವ್ ಪರ್ಪೆಂಡಿಕ್ಯುಲರ್ ಮೂವ್ಮೆಂಟ್ ಇರುತ್ತೆ, ಪರ್ಪೆಂಡಿಕ್ಯುಲರ್ ಟು ದ ವೇವ್ ಮೂವ್ಮೆಂಟ್. ಓಕೆ, ಸೊ ದ ರಿಸಲ್ಟಂಟ್ ಇಂಪ್ಯಾಕ್ಟ್ ಆಫ್ ದ ಬಾಡಿ ವೇವ್ಸ್ ಆನ್ ದ ರಾಕ್ ಆರ್ ದ earth's crust is like this. Whereas your surface waves, L wave, okay, so surface ಅಲ್ಲಿ let's say ಮೂವ್ ಆಗ್ತಾ ಆ ಒಂದು ರಾಕ್ ಥ್ರೂ ಮೂವ್ ಆದ್ರೆ ಆ ರಾಕ್ ಈ ತರ ಮೂವ್ ಆಗುತ್ತೆ, ಫ್ರಂಟ್ ಅಂಡ್ ಬ್ಯಾಕ್. ಇಟ್ಸ್ a wave move like this, it will move like this rock. ಇದು ಪರ್ಪೆಂಡಿಕ್ಯುಲರ್ ಮೂವ್ಮೆಂಟ್ ಅಲ್ಲ, ಪರ್ಪೆಂಡಿಕ್ಯುಲರ್ ಟು ದ ವೇವ್. ಎಸ್ ವೇವ್ ಹಿಂಗಿತ್ತು, ಪರ್ಪೆಂಡಿಕ್ಯುಲರ್ ಓನ್ಲಿ. ದಿಸ್ ಆಲ್ಸೋ ಪರ್ಪೆಂಡಿಕ್ಯುಲರ್, ಬಟ್ ಇಟ್ ಮೂವ್ಸ್ ಲೈಕ್ ದಿಸ್. ಓಕೆ, ಇಟ್ ವಿಲ್ ಹ್ಯಾವ್ ಅ ಮೂವ್ಮೆಂಟ್ ಲೈಕ್ ದಿಸ್, ಫ್ರಂಟ್ ಅಂಡ್ ಬ್ಯಾಕ್. Whereas the Rayleigh wave, R wave, will move the rock in a rolling motion. ಈ ತರ ಆರ್ ವೇವ್ ಮೂವ್ ಆದ್ರೆ ಬಾಡಿ ಈ ತರ ಮೂವ್ ಆಗುತ್ತೆ. ಓಕೆ, ಸೊ ಬೇಸಿಕಲಿ ಯುವರ್ ಬಾಡಿ ವೇವ್ಸ್ ವಿಲ್ ಹ್ಯಾವ್ ದಿಸ್ ಕೈಂಡ್ ಆಫ್ ಇಂಪ್ಯಾಕ್ಟ್. ಸೊ ಟು, ಸೊ ಇಫ್ ಐ ಆಮ್ ರಾಕ್, ಇಫ್ ಪಿ ವೇವ್ಸ್ ಮೂವ್ಸ್ ದೆನ್ ಐ ವಿಲ್ ಮೂವ್ ಲೈಕ್ ದಿಸ್. ಸೊ ಈ ಕಡೆ ಈ ತರ ಮೂವ್ ಆಗ್ತೀನಿ. ಆಸಿಲೇಷನ್, ಟು ಅಂಡ್ ಫ್ರೋ ಆಸಿಲೇಷನ್. Okay, S wave idre it moves like this, up and down. Okay, R wave idre it moves like this, front and back. Okay, sorry, L wave. Then R wave idre it moves like this, rolling motion. Ee thara irutte. So the impact of surface waves is important that we see in the earthquake damage. So earthquake ಆದಾಗ ಬಾಡಿ ವೇವ್ಸ್ ಜಾಸ್ತಿ ಡ್ಯಾಮೇಜ್ ಮಾಡಲ್ಲ, ಬಿಕಾಸ್ ದೇ ಯೂಶಲಿ ಮೂವ್ ಇನ್ ದ ಬಾಡಿ ಆಫ್ ದ ಅರ್ತ್. ಸರ್ಫೇಸ್ ವೇವ್ಸ್ ವಿಲ್ ಹ್ಯಾವ್ ಮೋರ್ ಡ್ಯಾಮೇಜ್ ಬಿಕಾಸ್ ಸರ್ಫೇಸ್ ವೇವ್ಸ್ ಹಿಂಗ್ ಮೂವ್ ಆಗುತ್ತೆ ಅಂಡ್ ದ ಆಂಪ್ಲಿಟ್ಯೂಡ್ ಆಫ್ ದ ಸರ್ಫೇಸ್ ವೇವ್ಸ್ ವಿಲ್ ಬಿ ಮೋರ್ ಕಂಪೇರ್ ಟು ದ ಬಾಡಿ ವೇವ್ಸ್. ಎನರ್ಜಿ ಅವ್ಕ್ ಜಾಸ್ತಿ ಇರುತ್ತೆ ಕಂಪೇರ್ ಟು ದಿಸ್. ಅದರಲ್ಲೂ ಇವೆರಡರಲ್ಲೂ ಜಾಸ್ತಿ ಇಂಪ್ಯಾಕ್ಟ್ ಮಾಡೋದು ಡೇಂಜರಸ್ ಯಾವುದು ಅಂದ್ರೆ ಲವ್ ವೇವ್ಸ್. ಓಕೆ, ನೆನಪಿಟ್ಕೊಳ್ಳಿ, ಲವ್ ಇಸ್ ಡೇಂಜರಸ್. So L waves is dangerous. Okay, why is because if a wave moves like this, let's say ಇದು ಬಿಲ್ಡಿಂಗ್ ಅನ್ಕೊಳ್ಳಿ, ಇದ್ರ ಥ್ರೂ ವೇವ್ ಪಾಸ್ ಆದಾಗ ಇಟ್ ಮೂವ್ಸ್ ಫ್ರಂಟ್ ಅಂಡ್ ಬ್ಯಾಕ್ ಲೈಕ್ ದಿಸ್, ಬಿದ್ದು ಬಿಡುತ್ತೆ. ಅದೇ ರೋಲಿಂಗ್ ಮೋಷನ್ ಇದ್ರೆ ಈ ಥರನೂ ಮೋಷನ್ ಇದೆ, ಈ ಥರನೂ ಮೋಷನ್ ಇದೆ. ಇಟ್ಸ್ ರೋಲಿಂಗ್ ಮೋಷನ್ ಅಂದ್ರೆ ಎರಡೂ ಇದೆಲ್ಲ, ಹಿಂಗೂ ಇದೆ ಹಿಂಗೂ ಇದೆ. ಸೊ ಇದಾದಾಗ ಇದು ಬ್ಯಾಲೆನ್ಸ್ ಮಾಡುತ್ತೆ, ಇದಾದಾಗ ಇದು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಎರಡು ಒಟ್ಟಿಗೆ ಇರೋದ್ರಿಂದ ಬಿಲ್ಡಿಂಗ್ ಜಾಸ್ತಿ ಬೀಳಲ್ಲ, ಇದರಿಂದ ಬೀಳುತ್ತೆ. ಸೊ ಅಮಾಂಗ್ ದ ಸರ್ಫೇಸ್ ವೇವ್ಸ್ ಯುವರ್ ಎಲ್ ವೇವ್ಸ್ ಇಸ್ ಮೋರ್ ಡೇಂಜರಸ್ ಇನ್ ಟರ್ಮ್ಸ್ ಆಫ್ ದ ಡ್ಯಾಮೇಜ್ ಇಟ್ ಕ್ರಿಯೇಟ್ಸ್. ಓಕೆ, ಸೊ
ಇದು ರಿಲೇಟೆಡ್ ಆಗಿ ನಿಮ್ ಪ್ರಿಲಿಮ್ಸ್ ಅಲ್ಲಿ ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ, ಕೇಳಬಹುದು. ದೇ ಹ್ಯಾವ್ ಆಸ್ಕ್ಡ್ ಅಬೌಟ್ ಬಾಡಿ ವೇವ್ಸ್, ಸರ್ಫೇಸಸ್ ಕೇಳಿಲ್ಲ, ಕೇಳಬಹುದು. ಓಕೆ, ಸೊ ಅರ್ಥ್ವೇಕ್ ಬಂದಾಗ ಈ ಸಿಸ್ಮೋಗ್ರಾಫ್ಸ್ ಅಂತ ಬರುತ್ತೆ. ಸೊ ದೇ ಕ್ಯಾಪ್ಚರ್ ದ ವೇವ್ಸ್. ಓಕೆ, ಸೊ ಆನ್ ಅ ಸಿಸ್ಮೋಗ್ರಾಫ್ ಈ ತರ ಇರುತ್ತೆ. ಸೊ ಫಸ್ಟ್ ಬರೋದು ಪ್ರೈಮರಿ ವೇವ್ಸ್, ಅದಕ್ಕೆ ಹೆಸರಲ್ಲಿದೆ. ಫಸ್ಟ್ ಬಂದು ರೀಚ್ ಆಗೋದು ಟಿ ವೇವ್ಸ್, ಅದಕ್ಕೆ ಹೆಸರು ಪ್ರೈಮರಿ ವೇವ್ಸ್ ಅಂತ ಹೇಳ್ತೀವಿ. ಸೊ ಇದ್ರ ಮ್ಯಾಗ್ನಿಟ್ಯೂಡ್ ಇಷ್ಟಿರುತ್ತೆ. ಸರ್ಫೇಸ್ ವೇವ್ಸ್ ಮ್ಯಾಗ್ನಿಟ್ಯೂಡ್ ಇನ್ನೂ ಜಾಸ್ತಿ ಇರುತ್ತೆ. ನಿಮ್ NCERT ತಪ್ಪು ಕೊಟ್ಟಿದ್ದಾರೆ, ಇದಕ್ಕಿಂತ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇರುತ್ತೆ. ಬಟ್ ದೇ ವಿಲ್ ಬಿ ಸ್ಲೋ, ಅದಕ್ಕೆ ಸೆಕೆಂಡ್ ಬಂದು ರೀಚ್ ಆಗ್ತಾವು. ಫಾಸ್ಟ್ ಬಟ್ ಲೋ ಆಂಪ್ಲಿಟ್ಯೂಡ್, ಸ್ಲೋ ಬಟ್ ಹೈ ಆಂಪ್ಲಿಟ್ಯೂಡ್. ಕಂಪೇರ್ ಟು ಬಾಡಿ ವೇವ್ಸ್, ನಿಮ್ಮ ಸರ್ಫೇಸ್ ವೇವ್ಸ್, ಬಿಕಾಸ್ ಬಾಡಿ ವೇವ್ಸ್ ಬಂದ ಮೇಲೆ ಸರ್ಫೇಸ್ ವೇವ್ಸ್ ಕ್ರಿಯೇಟ್ ಆಗತ್ತಲ್ಲ, ಸೊ ಇವುಗಳ ಆಂಪ್ಲಿಟ್ಯೂಡ್ ಜಾಸ್ತಿ ಇರುತ್ತೆ. ದೇ ಆರ್ ಸ್ಲೋ ಕಂಪೇರ್ ಟು ದ ಬಾಡಿ ವೇವ್ಸ್, ಬಟ್ ದೇ ಹ್ಯಾವ್ ಹ್ಯೂಜ್ ಆಂಪ್ಲಿಟ್ಯೂಡ್ ವಿಚ್ ಇಂಪ್ಯಾಕ್ಟ್ಸ್, ಡ್ಯಾಮೇಜ್ ತುಂಬಾ ಕ್ರಿಯೇಟ್ ಮಾಡ್ತಾರೆ. ಓಕೆ, ಸೊ ನೋಡಿ, ಈ ತರ ಅರ್ತ್ ಕ್ರಸ್ಟ್ ಇದ್ರೆ ದ ಡಿಫರೆಂಟ್ ವೇವ್ಸ್ ವಿಲ್ ಇಂಪ್ಯಾಕ್ಟ್ ಲೈಕ್ ದಿಸ್. So this is to and fro motion like this. S wave up and down motion like this. Rayleigh wave rolling motion. L wave front and back. Okay. So ಈ ತರ ಕ್ರಿಯೇಟ್ ಮಾಡ್ತೇವೆ ನೋಡಿ. ನೀವೇನಾದ್ರೂ ಸರ್ಫೇಸ್ ಮೇಲೆ ಬಿಲ್ಡಿಂಗ್ ಇದ್ರೆ ಈ ತರ ಬಿಲ್ಡಿಂಗ್ ರಪ್ಚರ್ ಆಗ್ಬಿಡುತ್ತೆ, ಫ್ರಂಟ್ ಬರುತ್ತೆ ಬ್ಯಾಕ್ ಹೋಗುತ್ತೆ, ಹಾಗೆ ಮತ್ತೆ ರಪ್ಚರ್ ಆಗುತ್ತೆ. ಓಕೆ, so these are the impact of seismic waves on the earth structure.